ಮಾತಾಡಿ ಹಿಡ್ಕೊಳ್ಳಿ ಕೊಡಿ ಅವ್ರಿಗೆ ಹಿಡ್ಕೊಳ್ಳಿ ಮತ್ತೆ ಮಾಡ್ತೀರಾ ಏನು ಮಾಡಿ ಸರ್ ಹೇಳಿದ್ದೀವಿ ಇವತ್ತಿನ ಹೋರಾಟ ಈ ಕಾರ್ಮಿಕ ರೈತ ವಿರೋಧಿ ನೀವು ಅದನ್ನು ಪ್ರತಿಗಳನ್ನು ಸುಮ್ಮನೆ ಹಾಕಿದ್ದೀರಾ ಇದು ಯಾವ ರೀತಿ ಪ್ರತಿರೋಧವನ್ನು ಇವತ್ತು ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಗಳು ಕಾರ್ಮಿಕ ವಿರೋಧಿ ನೀತಿಗಳು ವಿರುದ್ಧ ಇಡೀ ರಾಷ್ಟ್ರೀಯಾದ್ಯಂತ ಎಲ್ಲ ರಾಜ್ಯದಲ್ಲಿ ಜಿಲ್ಲಾ ತಾಲೂಕು ಮತ್ತು ರಾಜಧಾನಿ ಕೇಂದ್ರದಲ್ಲಿ ಇವತ್ತು ಕೋಟ್ಯಾಂತರ ಜನ ರೈತರು ಕಾರ್ಮಿಕರು ಬೀದಿಗಿದ್ದೀವಿ. 5 ವರ್ಷದಿಂದ ದೊಡ್ಡ ಹೋರಾಟ ನಡೀತು. ಐತಿಹಾಸಿಕವಾದ ರೈತ ಆಂದೋಲನ ನಡೀತಿದ್ದೇವೆ. ಆ ಟೈಮಲ್ಲಿ ರೈತರ ಒತ್ತಾಯಕ್ಕೆ ಮಣಿದು ಪ್ರಧಾನಮಂತ್ರಿಗಳು 3 ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಂಡು, ಆದರೆ ಅವರು ಲಿಖಿತವಾಗಿ ರೈತರಿಗೆ ಕೊಟ್ಟಂತೆ ಮಾತು ಕೊಟ್ಟಂತೆ ಇದುವರೆಗೂ ನಡ್ಕೊಂಡಿಲ್ಲ. ಅದನ್ನು ಪ್ರತಿಭಟಿಸಿ ಇವತ್ತು ನಾವು ಚಳವಳಿ ಮಾಡ್ತೀವಿ. ಕೇಂದ್ರ ಮೇಲೆ ಬರೀ ವಾಪಸ್ ಪಡ್ಕೊಂಡ್ರಲ್ಲ ಅವರು ಮತ್ತೆ ಹಿಂಭಾಗದಿಂದ ಕೃಷಿ ಮಾರುಕಟ್ಟೆ ಫ್ರೇಮ್ವರ್ಕ್ ಅಂತ ಒಂದು ನೀತಿಯನ್ನು ತಂದು ಎಲ್ಲ ರಾಜ್ಯಗಳ ಸರ್ಕಾರಗಳು ತಾವು ಜಾರಿ ತರಬೇಕು ಅಂತ ಕಾರ್ಪೊರೇಟ್ ಕೃಷಿ ನೀತಿ ಅದನ್ನು ಇವತ್ತು 2025 ಬೀಜದ ಕಾಯ್ದೆ. 1966ರಲ್ಲಿ ಒಂದು ಬೀಜ ಕಾಯ್ದೆ ಇತ್ತು. 1983 ಸಣ್ಣ ತಿದ್ದುಪಡಿ ಆಗಿತ್ತು. ಖಾಸಗೀಕರಣ ಬೀಜದ ಮಸೂದೆಯನ್ನು UPA ಗೌರ್ಮೆಂಟ್ ಇದ್ದಾಗಲೇ ಮಾಡಿಸೋದಾಗಿತ್ತು. ನಾವೆಲ್ಲ ಹೋರಾಟ ಮಾಡ್ತಾ ಇದ್ದು ಆದರೆ ರೈತರ ಜೊತೆ ಚರ್ಚೆ ಮಾಡಬೇಕು. ಸುಮ್ಮನೆ ಏಕಪಕ್ಷೀಯವಾಗಿ 2019 ಸೀಡ್ಸ್ ಆ್ಯಕ್ಟ್ ತರಕ್ಕೆ ಹೋಗಿದ್ರೆ ಸಂಪೂರ್ಣ ಅದು ಮಾರುಕಟ್ಟೆ ಕಂಪ್ನಿ, ಕಾರ್ಯಲ್ ಕಂಪ್ನಿ, ಕಾರ್ಪೊರೇಟ್ ಕಂಪ್ನಿಗಳಿಗೆ ಬೀಜ ಭೂಮಿಯನ್ನು ಒಪ್ಪಿಸಿ ಪೇಟೆಂಟ್ ಮಾಡಿ ರೈತರ ಹಕ್ಕನ್ನು ಕಿತ್ತಾರೆ. ಅದನ್ನು ಕೂಡ ಎಲೆಕ್ಟ್ರಿಸಿಟಿ ಆ್ಯಕ್ಟ್ ಅನ್ನು ಇಡೀ ಅದನ್ನು ಖಾಸಗಿ ಮಾಡಿಕೊಂಡಿದ್ದಾರೆ. ಅದನ್ನು ಕೂಡ ಸುಳ್ಳಾಕಿದ್ದೀವಿ. ಮತ್ತು ಎಲ್ಲಕ್ಕಿಂತ ಅಪಾಯ ಅವುಗಳನ್ನು ರಾಜ್ಯ ಸರ್ಕಾರ ಒಪ್ಪಬಾರ್ದು. ನಮಗೆ ಕಾಂಗ್ರೆಸ್ ಸರ್ಕಾರ ಇದೆ. ಪೂರ್ಣ ಚುನಾವಣಾ ಪೂರ್ವ ಅದಕ್ಕೆ ವಿರುದ್ಧವಾದ ನೀತಿಗಳನ್ನು ರೂಪಿಸಿದ್ದು ಪ್ರಣಾಳಿಕೆಯಲ್ಲಿ ನಡೀತು. ಮತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಹೋರಾಟಕ್ಕೆ ಬೆಂಬಲ ಆಗ್ತಿತ್ತು. ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ. ಆ 3 ಎಲೆಕ್ಟ್ರಿಸಿಟಿ ನೀತಿ, ಸೀಡ್ಸ್ ಆ್ಯಕ್ಟ್ ಮತ್ತು ಮಾರುಕಟ್ಟೆ ನೀತಿ ಏನಿದೆ ಅದನ್ನು ತಿರಸ್ಕರಿಸ್ತೀವಿ ಅಂತೇಳಿ ವಿಧಾನಸಭೆಯಲ್ಲಿ ಕಲಾಪದಲ್ಲಿ ಪ್ರಸ್ತಾಪ ಮಾಡಿ ಅದಕ್ಕೆ ತಿರಸ್ಕರಿಸಬೇಕು ಅಂತ ಕೂಡ ಇಲ್ಲಿ ಒತ್ತಾಯ ಮಾಡ್ತೀವಿ. ಮತ್ತು ರಾಜ್ಯ ಸರ್ಕಾರ ಮಾತು ಕೊಟ್ಟಂತೆ ನಡೆದಿದೆ. ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆನ ವಾಪಸ್ ತಗೊಳ್ತೀವಿ ಅಂತ ಹೇಳೋದು, ಗೋಹತ್ಯೆ ನಿಷೇಧ ಕಾಯ್ದೆನ ವಾಪಸ್ ತಗೊಳ್ತೀವಿ ಅಂತ ಹೇಳೋದು, ಮತ್ತು APMCನ ಗಟ್ಟಿಗೊಳಿಸ್ತೀವಿ ಅಂತ ಸ್ವಲ್ಪ ಮಾಡಿದರೆ APMCಗೆ. ಆದರೆ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ವಾಪಸ್ ಮಾಡ್ತಾರೆ. ದೇವರಾಜ ಅರಸು ಮಾಡೋದು ನೋಡಿ ಕಾಂಗ್ರೆಸ್ ಪಕ್ಷನೇ ಮಾಡಿದ್ದು. ಇವತ್ತು ಅದೇ ಕಾಂಗ್ರೆಸ್ ಪಕ್ಷ ಉಳುವವನ ಭೂಮಿ ಕಿತ್ತಿ ಬಂಡವಾಳಶಾಹಿ ಕೊಡುವಂಥ ನೀತಿಯನ್ನು ಮುಂದುವರಿತಾ ಇದೆ. ತಾಕೀತು ಮಾಡ್ತಾ ಇದ್ದೀವಿ, ಮಾತಿನಂತೆ ನಡ್ಕೊತಾ ಇದ್ದೀವಿ. ಇಲ್ಲ ನೀವು ಇಷ್ಟು ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದ್ವಿ. ಸರ್ಕಾರ ಖಚಿತವಾಗಿ ಇಲ್ಲಿ ಬಂದು ಉತ್ತರ ಕೊಡಿ ಅಂತ ಹೇಳಿದ್ವಿ. ಮತ್ತು ಭೂ ಸ್ವಾಧೀನ ಕಾಯ್ದೆ UPA ಗೌರ್ಮೆಂಟ್ 2013ರಲ್ಲಿ ಸ್ವಲ್ಪ ಒಂದು ರೈತರ ಪರ ಇತ್ತು, ಕಿಂಚಿತ್ತು, ಸ್ವಲ್ಪ ನ್ಯಾಯ ಸಿಗುತ್ತೆ ಅಂತಿತ್ತು. ಆದರೆ ವ್ಯತಿರಿಕ್ತವಾಗಿ ರಾಜ್ಯದಲ್ಲಿ KDB ಆ್ಯಕ್ಟು ಮತ್ತು ನಗರಾಭಿವೃದ್ಧಿ ಆ್ಯಕ್ಟಲ್ಲಿ ಬೇರೆ ಆ್ಯಕ್ಟಲ್ಲಿ ಸ್ವಾಧೀನಪಡಿಸ್ಕೊಂಡು ಇವತ್ತು ಬೆಂಗಳೂರಿನ ಸುತ್ತಮುತ್ತ ದೇವನಹಳ್ಳಿ ಒಂದಾಯಿತು ಗೆದ್ದಿದ್ದೀವಿ. ಈಗ ಇದು ಬಿಡದಿ ಸುತ್ತಮುತ್ತ ಮತ್ತು ಇಲ್ಲಿ ಆನೇಕಲ್ಲಲ್ಲಿ ಮತ್ತು ತುಮಕೂರಲ್ಲಿ ಬಳ್ಳಾರಿಯಲ್ಲಿ ಮತ್ತು ಇಲ್ಲಿ ಕಾರವಾರ ಜಿಲ್ಲೆಯಲ್ಲಿ ಎಲ್ಲ ಕಡೆ ಲಕ್ಷಾಂತರ ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಲು ಮುಂದಾಗಿದ್ದಾರೆ. ಅದರ ವಿರುದ್ಧ ನಾವು ಹೋರಾಟವನ್ನು ಸಮಿತ ಹೋರಾಟ ಅದಕ್ಕೆ ಒತ್ತಾಸೆ ನೀಡುತ್ತೆ. ರಾಜ್ಯ ಸರ್ಕಾರ ಅವುಗಳನ್ನು ವಾಪಸ್ ರದ್ದುಪಡಿಸಿ ಒತ್ತಾಯ ಇದೆ. ಎಲ್ಲಿ ನೋಡಿ ಈಗ ಗಣಿಗಾರಿಕೆ ನೋಡಿ ಈಗ ಗಣಿಗಾರಿಕೆ ಕುಮಾರಸ್ವಾಮಿ ಬೆಟ್ಟ ಅಲ್ಲಿ ಇಡೀ ಬಳ್ಳಾರಿ ಬೆಟ್ಟ ಗುಡ್ಡಗಳೆಲ್ಲ ಕರೆಸ್ಬಿಟ್ಟಿದ್ದಾರೆ. ಅಲ್ಲೆಲ್ಲ ಪುನಶ್ಚೇತನಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಆದರೆ ಮತ್ತೆ ಗಣಿಗಾರಿಕೆಗೆ ಅವಕಾಶ ಕೊಟ್ಟಿದ್ದಾರೆ. ಈ ಕಡೆ ವೆಸ್ಟರ್ನ್ ಘಾಟ್ರ ಮೇಲೆ ಇದೆಲ್ಲವೂ ಕೂಡ ಈ ಸರ್ಕಾರಗಳು ಪಕ್ಷಗಳು ಹೆಸರುಗಳು ಬೇರೆ ಇರ್ಬೋದು, ನೀತಿಗಳು ಒಂದೇ ಇದೆ, ಮುಖಗಳು ಬೇರೆ ಇರ್ಬೋದು, ಅದರ ನೀತಿಗಳು ಒಂದೇ ಇದ್ದಾವೆ. ಅದಕ್ಕೆ ಸಂಯುಕ್ತ ಹೋರಾಟ ಕರ್ನಾಟಕ ಒಂದು ಎಲ್ಲ ರೈತರು, ದಲಿತರು, ಕಾರ್ಮಿಕರು, ಯುವಜನ, ವಿದ್ಯಾರ್ಥಿ ಎಲ್ಲ ಜನಪರ ಚಳವಳಿಗಳು ಇನ್ನು ಮುಂದೆ ನಿಜವಾದ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕು ಅನ್ನೋ ನಿರ್ಧಾರ ಮಾಡಿದ್ದೀವಿ. ಬರೇ ಸರ್ಕಾರ ಕೂಡ ಆಲೋಚನೆ ಮಾಡುತ್ತೆ. ನಮಗೆ ಆಡಳಿತ ಪಕ್ಷವೂ ನಮ್ಮ ಪಾಲಿಗಿಲ್ಲ, ವಿರೋಧ ಪಕ್ಷ ಸತ್ತೋಗಿದೆ. ಅದನ್ನು ರೈತರು ನಾವು ರಕ್ಷಣೆ ಮಾಡುವಂಥ ಕೆಲಸವನ್ನು ಇವತ್ತು ನಾವು ಇಡೀ ಇಂಡಿಯಾದಲ್ಲಿ ಮಾಡ್ತಿದ್ದೀವಿ. ಕರ್ನಾಟಕದ ಸಂಯುಕ್ತ ಹೋರಾಟ ಮುಖಾಂತರ KIDB CEO ಅವರು ರೈತರಿಗೆ ಒಂದು ಬೆಲೆ ನಿಗದಿ ಮಾಡದೆ ಅದರ RTC ನಂಬರ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ KIDB ಇದರಿಂದ. ಅವ್ರು ಸೂಪರ್ CM ಥರ ಕೆಲಸ ಮಾಡ್ತಾ ಇದ್ದಾರೆ. ಈಗ KDB ಇರೋದು ಒಂದು ರಿಯಲ್ ಎಸ್ಟೇಟ್ ಏಜೆಂಟ್.
ಅದೇನು ಇಂಡಸ್ಟ್ರಿಯಲ್ಲೂ ರೈತರ ಪರ ಏನು ಇಲ್ಲ, ಅದು ಇಂಡಸ್ಟ್ರಿ ರೈತರ ಪರ ಇಲ್ಲ, ಇಂಡಸ್ಟ್ರಿಯಲ್ಲೂ ವ್ಯಕ್ತಿಗಳ ಪರ ಮಾಡ್ತಾರೆ. KDB RTC ಕೂಡಿಸ್ತಾರೆ, ಏನು ಅಭಿವೃದ್ಧಿ ಮಾಡ್ಬಿಡಿ ಅಂತ ಹೇಳ್ತೀವಿ. ಅದ್ರ ವಿರುದ್ಧ ಹೋರಾಟ ಮಾಡಿದ್ದೀವಿ, ನಿರ್ಣಯ ಮಾಡಿದ್ದೀವಿ. ದೇವನಹಳ್ಳಿ ನಿರ್ಣಯ ಕೊಟ್ಟರೆ ಈಗ ದೇವನಹಳ್ಳಿಲಿ ಗೆದ್ದಿದ್ದೀವಿ ಅಂತ ಹೇಳಿದ್ವಿ, ಆದರೆ ಡಿನೋಟಿಫಿಕೇಷನ್ನೇ ಮಾಡಿಲ್ಲ. ಇನ್ನು ಈ ಖಚಿತವಾದ ಭರವಸೆ ಸಿಗ್ಬೇಕು ಸರ್ಕಾರ ಹೇಳಿದ್ವಿ. ಡಿನೋಟಿಫಿಕೇಷನ್ಗೆ ಪುಟಪ್ ಆಗಿದೆ ನೋಡಿದ್ದೀವಿ, ಆದರೆ ಈಗ ಮುಂದಕ್ಕೆ ಹಾಕಬಾರ್ದು. ತಕ್ಷಣ ಕ್ಯಾಬಿನೆಟ್ ತಂದು ನಾಳೆ ಅಥವಾ ಮುಂದುವರೆದಲ್ಲಿ ತಂದು ತರಬೇಕು ಅಂತ ತಾಕೀತು ಮಾಡ್ತೀವಿ. ಅದು ಖಚಿತವಾದ ಭರವಸೆ ಇಡೀ ಸರ್ಕಾರ ಬರಲಿದೆ. ಮಧ್ಯಾಹ್ನ 3 ಗಂಟೆ ಮಂತ್ರಿಗಳು ಬರ್ತಾರೆ, ಅವ್ರ ಬಾಯಲ್ಲಿ ಏನು ಬರ್ತೀವಿ ಕೇಳ್ತೀವಿ, ಮುಂದೆ ಆಮೇಲೆ ನೀವು ಟೈಮ್ ಲಿಮಿಟ್ ಕೊಡ್ತೀರಾ ಸರ್ ನಿಮ್ಮ ಎಲ್ಲ ಬೇಡಿಕೆ? ದೇವನಹಳ್ಳಿ ಹೋರಾಟದ ಪ್ರಕ್ರಿಯೆಯನ್ನು ಇಮ್ಮಿಡಿಯೇಟಾಗಿ ಈ ಮುಂದಿನ ಕ್ಯಾಬಿನೆಟ್ಗೆ ವಾಪಸ್ ತರಬೇಕು ಅಂತ ಒತ್ತಾಯ ಮಾಡ್ತೀವಿ. ಇಲ್ಲಾಂದರೆ ಮತ್ತೆ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಸಂಡೂರಲ್ಲಿ ನೋಡಿ, ಈಗ ಕೈಗಾರಿಕೆಗಳು ಅರಣ್ಯ ಭೂಮಿ ಎಲ್ಲ ಇದೆಯಲ್ಲ, ರೈತರ ಭೂಮಿನ ಸ್ವಾಧೀನಪಡಿಸಿ ಕಬ್ಜೆ ತಗೊಳ್ಳೋ ಹೋಗಿ ರೈತರ ಮೇಲೆ ಹಲ್ಲೆ ಮಾಡಿ ಭಾಳ ಗಲಾಟೆ ಮಾಡಿದ್ದಾರೆ. ಅದನ್ನು ಕೂಡ ನಾವು ಸರಿ ನೀವು ಹೇಳಿದ್ರಲ್ಲ, ನಾನೇ 5